sermon as called but insecure. ಇವತ್ತಿನ ತಲೆಭಾಗ ನಾವು ಏನು ಓದಿಕೊಂಡಿರ್ತೇವೆ ಎಂಬುದಾಗಿ ನಾವು ನೋಡಿದರೆ, ಕರೆಯಲ್ಪಟ್ಟರು ಅಸುರಕ್ಷತೆಯಲ್ಲಿ ಜೀವಿಸುವುದು. What does that mean? ಹಾಗಂದ್ರೆ ಏನು? God has called you to be His children, ಆತನ ಮಕ್ಕಳ ಹಾಗೆ ಆತನು ನಮ್ಮನ್ನ ಕರೆದಿದ್ದಾನೆ. but you have a lot of insecurities within you. ಆದ್ರೆ ನಮ್ಮ ಜೀವಿತದಲ್ಲಿ ತುಂಬಾ ಅಸುರಕ್ಷತೆ ನಮ್ಮ ಜೀವಿತದಲ್ಲಿ ಇದೆ. You are not so confident, ನಮಗೆ ಒಂದು ಬಲ ಬರ್ತಾ ಇಲ್ಲ, ದೃಢತೆ ಬರ್ತಾ ಇಲ್ಲ, and you have a lot of fears, ನಮ್ಮಲ್ಲಿ ತುಂಬಾ ಭಯ ಇದೆ, and you are living in a very uncertain life, ನಮ್ಮ ಜೀವಿತ ಹೇಗೆ ಇರ್ತದೆ ಎಂಬುದಾಗಿ ನಮಗೂ ಸಹ ಗೊತ್ತಿಲ್ಲ, ಅಂತ ಜೀವಿತದಲ್ಲಿ ಇದ್ದೇವೆ. and you have a lot of weakness, ನಮ್ಮಲ್ಲೂ ಸಹ ಎಷ್ಟೊಂದು ಕೊರತೆಗಳಿದೆ, and you have a lot of other side that you struggle with a lot of question about faith. ನಮ್ಮ ಜೀವಿತದಲ್ಲೂ ಸಹ ನಂಬಿಕೆ ಎಂಬ ಪ್ರಶ್ನೆಯು ಸಹ ಎಷ್ಟೊಂದು ಕೂಡಿ ಬರುತ್ತದೆ ನಮ್ಮ ಮನಸ್ಸಿನಲ್ಲಿ. That is what called you are living in insecurity. ಇದೇ ಅಸುರಕ್ಷತೆ ಎಂಬ ವಾಕ್ಯದ ಅರ್ಥ. We know Jesus as my God, my Lord, my Savior. ಯೇಸು ಕ್ರಿಸ್ತನ ನನ್ನ ಸ್ವಂತ ರಕ್ಷಕನು, ನನ್ನ ದೇವರು ಎಂಬುದಾಗಿ ನಮಗೆಲ್ಲ ಗೊತ್ತಿದೆ. But so many at times we fall and we tremble in unfaith. ಆದ್ರೆ ನಾವು ಎಷ್ಟೊಂದು ಸತಿ ಅಪನಂಬಿಕೆಯಲ್ಲಿ ನಾವು ಸಹ ಎಷ್ಟೊಂದು ಸತಿ ಬಿದ್ದು ಹೋಗುತ್ತೇವೆ. In such life we face a lot of question about faith. ಇಂತಹ ಜೀವಿತದಲ್ಲೂ ಸಹ ನಮಗೆ ಎಷ್ಟೊಂದು ಪ್ರಶ್ನೆ ಬರ್ತದೆ ಅಲ್ಲ, and we underestimate ourselves and our relationship with God. ನಾವು ದೇವರ ಜೊತೆ ಇರುವಂತಹ ಸಂಬಂಧವೂ ಸಹ ನಾವು ಎಷ್ಟೊಂದು ಸತಿ ನಾವು ಪ್ರಶ್ನೆ ಮಾಡ್ತೇವೆ, ನನ್ನ ಸಂಬಂಧ ನಿಜವಾಗ್ಲೂ ಹಿಂಗಿದಾ ಎಂಬುದಾಗಿ. We feel we are not so perfect believer. ನಾವು ಒಂದೊಂದ್ಸತಿ ಯೋಚನೆ ಮಾಡ್ತೇವೆ, ನಾನು ನಿಜವಾಗ್ಲೂ ಸಂಪೂರ್ಣವಾಗಿ ವಿಶ್ವಾಸಿಯಾಗಿದ್ದೇನಾ ಎಂಬುದಾಗಿ. We feel I am not qualified enough to do God's ministry. ನಾನು ದೇವರ ಸೇವೆಯನ್ನು ಮಾಡುವುದಕ್ಕೆ ನಾನು ಅರ್ಹತೆಯಾಗಿದ್ದೇನಾ ಎಂಬುದಾಗಿ ನಾವು ಎಷ್ಟೊಂದು ಪ್ರಶ್ನೆ ಮಾಡ್ತೇವೆ. Therefore always we stay back even in the church. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಸಭೆ ಹಿಂದೆ ನಾವು ಇರುವಂತವರಾಗಿದ್ದೇವೆ. Some people have so much of enthusiasm that I wanted to do something for the Lord. ತುಂಬಾ ಜನಗೆ ತುಂಬಾ ಕುತೂಹಲದಿಂದ ನಾನು ದೇವರಿಗೋಸ್ಕರ ಏನಾದ್ರೂ ಮಾಡ್ಲೇಬೇಕೆಂಬ ವೈರಾಗ್ಯ ಇದೆ. But something in their life stops them from committing to that ministry. ಆದ್ರೆ ಅವರ ಜೀವಿತದಲ್ಲಿ ಅಂತಹ ಸೇವೆ ಮಾಡುವುದಕ್ಕೆ ಎಷ್ಟೊಂದು ಅಡಚಣೆಗಳು ಅವರ ಜೀವಿತದಲ್ಲಿ ನಾವು ನೋಡಬಹುದು. We see a character in Bible similarly. ಇಂಥ ಸ್ವಭಾವನೆ ನಾವು ಬೈಬಲ್ ಅಲ್ಲಿ ಸಹ ನಾವು ಒಂದು ಮನುಷ್ಯನ ನಾವು ಕುರಿತು ನೋಡಬಹುದು. There is a man called Moses. ಒಂದು ಮನುಷ್ಯನ ಬಗ್ಗೆ ಅವನ ಹೆಸರು ಮೋಶೆ. I am sure you all know about Moses story. ನನಗೆ ಗೊತ್ತು ಮೋಶೆಯ ಬಗ್ಗೆ, ಮೋಶೆಯ ಕಥೆ ನಿಮ್ಗೆ ಎಲ್ಲರಿಗೂ ಚಿರಪಡಿಸಿದೆ ರೀತಿಯಾಗಿ. And Moses is someone is so dear to God. Bible says he is so humble among all other humans. ದೇವರ ವಾಕ್ಯವು ಸಹ ಹೇಳುತ್ತದೆ ಏನಂದ್ರೆ, ಮೋಶೆ ಬಂದು ದೇವರಿಗೆ ತುಂಬಾ ಹತ್ತಿರವಾಗಿರುವಂತಹ ಮನುಷ್ಯನು. And he was so humble before God and man. ಅವನು ದೇವರಿಗೆ ತುಂಬಾ ತಗ್ಗಿಸುವಿಕೆಯಿಂದ ಆತನ ಜೀವಿತ ಶೈಲಿ, ಅವನ ಜೀವಿತವಿತ್ತು. And he is someone like born in slavery. ಆತನು ಹೇಗೆ ಹುಟ್ಟಿದ್ದಾನಂದ್ರೆ, ಆತನು ಗುಲಾಮತನದಿಂದ ಹುಟ್ಟಿದ್ದಾನೆ. But he was brought up in a palace. ಆದ್ರೆ ಅವನ ಜೀವಿತ ಅರಸನ ಮನೆಯಲ್ಲಿ ಅವನು ಬಾಳ್ತಾ ಇದ್ದನು. He grew up in a palace with a lot of facilities and plentiness. ಅರಸನ ಮನೆಯಲ್ಲಿ ಎಷ್ಟೊಂದು ಸಂಪೂರ್ಣತೆ ಎಂಬ ಜೀವಿತದಲ್ಲಿ ಮೋಶೆ ವಾಸ ಮಾಡುತ್ತಿದ್ದನು. And he never faced any lackness in the palace. ಅರಸನ ಮನೆಯಲ್ಲಿ ಅವನಿಗೆ ಯಾವುದೋ ಅಗತ್ಯ ಇದೆ ಎಂಬುದಾಗಿ ಅವನ ಜೀವಿತ ಇರಲಿಲ್ಲ. He lived with the fullness. ಅವನ ಜೀವಿತದಲ್ಲಿ ಎಲ್ಲವೂ ಸಹ ಇತ್ತು. He was also known as a very influential person. ಆತನು ಸಹ ತುಂಬಾ ಎಲ್ಲರಿಗೂ ಸಹ ಗೊತ್ತಿರುವಂತ ಮನುಷ್ಯನಾಗಿದ್ದನು. And when you grow up in a very powerful family, powerful house, you can do anything with your influence. ತುಂಬಾ ಜನರು ಸಹ ಅವ್ರಿಗೆ ಏನಾದ್ರು ಇನ್ಫ್ಲೂಯೆನ್ಸ್ ಇದ್ರೆ, ಇಲ್ಲಾಂದ್ರೆ ದೊಡ್ಡ ಸಂತಾನದಲ್ಲಿ ದೊಡ್ಡ ಕುಟುಂಬದಲ್ಲಿ ಅವ್ರು ಏನಾದ್ರು ಬೆಳೆದು ಬಂದ್ರೆ ಎಲ್ಲರಿಗೂ ಸಹ ಗೊತ್ತಿರುತ್ತದೆ. And they can buy anything. ಅವ್ರು ಏನಾದ್ರು ಸಹ ಖರೀದಿ ಮಾಡಬಹುದು. They can go to any place. ಅವ್ರು ಯಾವ ಜಾಗದಲ್ಲೂ ಸಹ ಹೋಗಬಹುದು. They can meet anybody. ಅವ್ರು ಯಾರನ್ನಾದ್ರೂ ಭೇಟಿ ಮಾಡಬಹುದು. Because they have the ability of doing things, buying things. ಯಾಕಂದ್ರೆ ಅವರ ಜೀವಿತದಲ್ಲಿ ಎಲ್ಲವೂ ಸಹ ಇದೆ, ಅದಕ್ಕಾಗಿ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. But God had a different plan in Moses' life. ಆದ್ರೆ ದೇವರ ಯೋಜನೆ ಮೋಶೆಗೆ ತುಂಬಾ ಬೇರೆ ರೀತಿಯಾಗಿ ನಾವು ನೋಡಬಹುದು. And he was always grow up with the fullness. He never experienced probably
the lackness in his life. ಅವನ ಜೀವಿತದಲ್ಲಿ ಎಲ್ಲವೂ ಸಹ ಇತ್ತು, ಆ ಕೊರತೆ ಎಂಬ ಪದದ ಅರ್ಥ ಅವನ ಜೀವಿತದಲ್ಲಿ ಗೊತ್ತಿರಲಿಲ್ಲ. But an incident takes place, so he has to run away from the palace. ಏನೋ ಒಂದು ಸಂಬಂಧ ನಡೆಯುತ್ತದೆ, ಅದರಿಂದ ಅವನ್ ಏನ್ ಮಾಡ್ತಾನೆ, ಅದರಿಂದ ದೂರ ಓಡಿರ್ತಾನೆ. He goes to, separate two people who will be fighting against each other. ಅಲ್ಲಿ ಏನಾಗುತ್ತೆ ಅಂದ್ರೆ ಎಂತ ಸಂದರ್ಭ ನಡೀತದೆ ಅಂದ್ರೆ ಇಬ್ಬರು ಮನುಷ್ಯರು ಜಗಳವಾಡ್ತಾ ಇದ್ದಾರೆ. And he goes to separate them. ಅವ್ರನ್ನ ದೂರ ಮಾಡ್ಬೇಕಂತ ಹೋಗ್ತಾನೆ. And when he was separating, he killed a person accidentally. ಅವ್ರಿಬ್ಬರು ಸಹ ಜಗಳ ಮಾಡೋದ್ರಿಂದ ದೂರ ಮಾಡ್ತಿರ್ಬೇಕಾದ್ರೆ ಒಂದು ಮನುಷ್ಯನ ಅವ್ನು ಏನ್ ಮಾಡ್ತಾನೆ, ಕೊಲೆ ಮಾಡ್ತಾನೆ. And it was happened accidentally. ಅದು ಅವನಿಗೆ ಗೊತ್ತಿಲ್ಲ ಇರದೆ ಅದು ಆಗುತ್ತದೆ. And after that incident, ಆ ಸಂದರ್ಭ ನಡೆದ ನಂತರ he had to flee from his palace, flee from his house. ಅವನ ಮನೆಯಿಂದ ಮತ್ತು ಅರಮನೆಯಿಂದ ದೂರ ಓಡಿ ಹೋಗಬೇಕಾಗಿತ್ತು. And when he went to another country to protect his life, ಅವನು ಯಾವಾಗ ಬೇರೆ ಪ್ರದೇಶಕ್ಕೆ ಹೋಗ್ತಾನೋ, ಬೇರೆ ದೇಶಕ್ಕೆ ಹೋಗ್ತಾನೋ, he suddenly felt lackness, loneliness, without help. ದೇಶದಲ್ಲಿ ಅವನಿಗೆ ತುಂಬಾ ಒಬ್ಬನೇ ಒಂಟಿತನ ಅವನ ಜೀವಿತದಲ್ಲಿ ಅನುಭವಿಸಿದನು, ಯಾರು ಇಲ್ಲ, ಕೊರತೆ ಎಂದಾಗಿ ಅವನು ಅನುಭವಿಸಿದನು. And it's written in Exodus chapter 3. ನಾವು ವಿಮೋಚನೆ ಕಾಂಡ ನಾವು 3ನೇ ಅಧ್ಯಾಯದಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ. When he was taking care of the flock in the wilderness of Horeb, ಮೋಶೆ ತನ್ನ ಮಾವನಾಗಿರುವಂತಹ ಮನುಷ್ಯನ ಮಧ್ಯದಲ್ಲಿ ಆ ಕುರಿಗಳನ್ನು ಅವನು ಹೋರಬಲ್ಲಿ ನೋಡ್ತಾ ಇರ್ಬೇಕಾದ್ರೆ God met with him. ಯೆಹೋವನು ಅವನನ್ನು ಭೇಟಿ ಮಾಡಿದನು. God met with him when he was taking care of flocks. ದೇವರು ಮೋಶೆಯನ್ನು ಅವನು ಕುರಿ ಮೇಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ದೇವರು ಅವನ ಭೇಟಿ ಮಾಡಿದರು. I told you, you grew up in a palace. ನಾನು ಆಗ್ಲೇ ಹೇಳಿದೆ, ಅವನು ಅರಸನ ಮನೆಯಲ್ಲಿ ಬೆಳೆದನು. After that, because of the mistake that he did, he had to run away from the palace. ಅವನು ತಪ್ಪು ಮಾಡಿದಂತ ಕಾರಣ ಅರಮನೆಯಿಂದ ಅವನು ದೂರ ಓಡಿ ಹೋದನು. When he reached the wilderness, ಅವನು ಯಾವಾಗ ಈ ಮರುಭೂಮಿಗೆ ಹೋಗ್ತಾನೋ, and he was taking care of the flocks with a loneliness, with nobody there to help him, and here is story. ಅಲ್ಲಿ ಆ ಕುರಿಗಳನ್ನ ಕಾಯುತ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರು ಸಹ ನಾವು ನೋಡುದಿಲ್ಲ, ಮೋಶೆ ಮಾತ್ರ ಅವನ ಒಂಟಿತನವನ್ನು ನಾವು ನೋಡಬಹುದು. Maybe he thought my life is over. ಅವನು ಯೋಚನೆ ಮಾಡಿರ್ಬೋದು, ಅಯ್ಯೋ ನನ್ನ ಜೀವಿತ ನಾಶ ಹೋಗ್ತಾ ಇದೆ ಇಷ್ಟೇ. Few years I grew up in palace. ನಾನು ಕೆಲವು ವರ್ಷ ಮಾತ್ರ ನಾನು ಅರಮನೆಯಲ್ಲಿ ನಾನು ಜೀವಿಸಿದೆ. I had a good life. ನನಗೆ ತುಂಬಾ ಸಂತೋಷವಾಗಿರುವಂತ ಜೀವನ ಇತ್ತು. Now I'm not going to get back to that life. ನಾನು ಅಂತಹ ಜೀವನಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. I lost my privileges. ನಾನು ಅಲ್ಲಿ ಹೋಗಿರುವಂತಹ ಅರ್ಹತೆಯನ್ನು ನಾನು ಕಳೆದುಕೊಂಡು ಹೋದೆ. And now I am in lonely and far away without anybody. ಈ ಸಂದರ್ಭದಲ್ಲಿ ನನ್ನ ಜೀವಿತ ಏನಾಗುತ್ತಿದೆ, ನಾನು ಒಂಟಿತನವನ್ನು ನಾನು ಅನುಭವಿಸ್ತಾ ಇದ್ದಾನೆ, ನನಗೆ ಯಾರು ಇಲ್ಲ ಎಂಬ ಜೀವಿತವನ್ನು ಮೋಶೆ ಅನುಭವಿಸ್ತಾ ಇದ್ದಾನೆ. God meets at him when he was lonely. ಯೆಹೋವನು ಆತನ ಒಂಟಿತನವನ್ನು ನೋಡಿ ದೇವರು ಭೇಟಿ ಮಾಡಿದ್ದಾನೆ. We saw in all three stories, God meets Abraham, God meets Jacob when they were lonely. ನಾವು 3 ಕಥೆಯೂ ಸಹ ನಾವು ಹಿಂದೆ ನೋಡಿದ್ದೇವೆ. ಏನಂದ್ರೆ ಅಬ್ರಾಮನು ಮತ್ತು ಯಾಕೋಬನು ಮತ್ತು ಈಸಾಕನನ್ನು ದೇವರು ಅವರು ಯಾವಾಗ ಒಂಟಿಯಾಗಿದ್ದರೋ ಯೆಹೋವನು ಅವರನ್ನ ಭೇಟಿ ಮಾಡಿದನು. You need to get to that loneliness to meet the Lord. ನೀವು ಸಹ ದೇವರನ್ನ ಭೇಟಿ ಮಾಡಬೇಕೆಂದರೆ ನೀವು ಸಹ ಒಂಟಿತನದಲ್ಲಿ ನೀವು ದೇವರನ್ನು ದೃಷ್ಟಿಸಿ ನೋಡಬೇಕು. Jesus said, if you want to pray, get into the room, close the door and meet your God in secret place. ಯೇಸು ಸ್ವಾಮಿ ಸಹ ಹೀಗನ್ನುತ್ತಾನೆ, ಏನಂದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಬಾಗಿಲನ್ನು ಮುಚ್ಚಿಕೊಂಡು ನೀವು ಒಬ್ಬರೇ ಮೊಣಕಾಲೂರಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. The loneliness, it's a time of God to meet you. ಆ ಒಂಟಿತನ ಇರುವಂತಹ ಸಮಯ, ಅಂತಹ ಸಮಯದಲ್ಲಿ ದೇವರು ಭೇಟಿ ಮಾಡುವಂತಹ ಸಮಯವಾಗಿರುತ್ತದೆ. That's a troublesome time. ಯಾಕಂದ್ರೆ ಅದು ನಮಗೆ ತುಂಬಾ ಕಷ್ಟವಾಗಿರುವಂತಹ ಸಂದರ್ಭವಾಗಿರುತ್ತದೆ. That's a time that we'll be crying and weeping and angry with so many people. ಈ ಒಂಟಿತನ ಅದು ನಮಗೆ
ನಮಗೆ ಎಷ್ಟು ಗೋಳಾಟ ಮಾಡ್ಬೇಕೋ ಅಷ್ಟು ಗೋಳಾಟ ಮಾಡಬಹುದು, ಎಷ್ಟು ಸಿಕ್ಕಿದೋ ಅದನ್ನೆಲ್ಲ ನಾವು ತೋರಿಸಬಹುದು. We will be blaming people. ನಾವು ಇನ್ನೊಬ್ಬರ ಬಗ್ಗೆ ನಾವು ದೂರ ಮಾಡ್ತಿದ್ದೇವೆ. We will be angry at people. ಇನ್ನೊಬ್ಬರ ಮೇಲೆ ನಾವು ಕೋಪದಲ್ಲಿ ಇರ್ತೇವೆ. We will be thinking like, because of that person I am here right now. ಆ ಮನುಷ್ಯ ಹೀಗೆ ಮಾಡ್ತಾನೆ, ಅದಕ್ಕಾಗಿ ನನ್ನ ಸಂದರ್ಭ ಹೀಗೆ ಆಗಿದೆ ಅಂತ ನಾವು ಯೋಚನೆ ಮಾಡುತ್ತೇವೆ. And we will be upset with so many people when you are lonely. ನಾವು ಯಾವಾಗ ಒಂಟಿತನದಲ್ಲಿ ಇರ್ತೇವೋ, ನಾವು ತುಂಬಾ ಜನರ ಮಧ್ಯದಲ್ಲಿ ನಮ್ಗೆ ಏನಾಗುತ್ತೆ, ದುಃಖಕಾರವಾಗಿರುವಂತಹ ಸಂದರ್ಭ ನಡೆಯುತ್ತದೆ. Some people even cry. ತುಂಬಾ ಜನ ಏನ್ ಮಾಡ್ತಾರೆ, ಅಳುತ್ತಾರೆ. Some people, when they don't know how to tackle the loneliness, that's when they also end their life. ಅವರ ಒಂಟಿತನವನ್ನು ಹೇಗೆ ಯುದ್ಧ ಮಾಡಬೇಕು, ಜಯಿಸಬೇಕು ಎಂಬುದಾಗಿ ಗೊತ್ತಿರದ ಕಾರಣ ತುಂಬಾ ಜನ ಏನ್ ಮಾಡ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. They will not commit suicide. They will not end their life when everybody around them. ಆತ್ಮಹತ್ಯೆ ಬಂದು ಎಲ್ಲರೂ ಇರ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. When they face their loneliness. ಆದ್ರೆ ಯಾವಾಗ ಏಕಾಂಗಿಯಾಗಿರ್ತಾರೋ ಆವಾಗ ಸಾಧ್ಯವಾಗುತ್ತದೆ. It's a very important time. ಯಾಕಂದ್ರೆ ಆ ಸಂದರ್ಭ ಒಂದು ತುಂಬಾ ಮುಖ್ಯವಾಗಿರುವಂತಹ ಸಂದರ್ಭ. Here, when we look at Moses, God meets at him when he was alone in the wilderness, taking care of the flocks. ಇಲ್ಲೂ ಸಹ ಮೋಶೆ ಯಾಗ ಒಂಟಿತನದಲ್ಲಿ ಅವನು ಅನುಭವಿಸ್ತಾ ಇದ್ದಾನೋ, ಎಲ್ಲಿ ಆ ಕುರಿಯನ್ನ ಮೇಯಿಸ್ತಾ ಇರ್ಬೇಕಾದ್ರೆ ದೇವರು ಅಲ್ಲಿ ಭೇಟಿ ಮಾಡ್ತಾರೆ. In that loneliness, he felt, I lost everything. ಆ ಒಂಟಿತನದಲ್ಲಿ ನಾನು ಇನ್ನ ಎಲ್ಲವನ್ನು ಕಳೆದುಕೊಂಡೆ ಎಂಬುದಾಗಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. And I am not in the Egypt where there is a plentiness. ಅವನು ಐಗುಪ್ತ ದೇಶದಲ್ಲಿ ನಾನು ಇದ್ದೆ, ಅಲ್ಲಿ ನನಗೆ ಎಲ್ಲವೂ ಸಹ ಇತ್ತು ಎಂಬುದಾಗಿ ಅವನು ಯೋಚನೆ ಮಾಡ್ತಿದ್ದಾನೆ. And he is not in the God's work there. ಅಲ್ಲೂ ಸಹ ದೇವರ ಸೇವೆಯನ್ನು ಅವನು ಮಾಡ್ತಾ ಇರುವುದು ನಾವು ನೋಡುವುದಾಗುವುದಿಲ್ಲ. He was not called as a leader there. ಅವನು ನಾಯಕನು ಎಂಬುದಾಗಿ ಕರೆಯಲ್ಪಟ್ಟಿಲ್ಲ. He is in the wilderness taking care of the sheep. ಆದ್ರೆ ಮರುಭೂಮಿಯಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ, ಕುರಿಯನ್ನ ಮೇಯಿಸ್ತಾ ಇದ್ದಾನೆ. God did not forget him. ದೇವರು ಅವನನ್ನ ಮರೆಯಲಿಲ್ಲ. God did not forget Moses. ದೇವರು ಆ ಒಂಟಿತನದಲ್ಲಿ ಮರುಭೂಮಿಯಲ್ಲಿ ದೇವರು ಮೋಶೆಯನ್ನು ಮರೆಯಲಿಲ್ಲ. God says, ಯೆಹೋವನು ಹೇಳುತ್ತಾನೆ, the 4th verse, he says, God called to him out of the bush, Moses, Moses. 4ನೇ ವಾಕ್ಯ ತುಂಬಾ ಮುಖ್ಯವಾಗಿದೆ. ನೋಡುವುದಕ್ಕೆ ಅವನು ಆ ದಾರಿಯ ಬಿಟ್ಟದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. Here God calls Moses when he is in the loneliness. ದೇವರು ಮೋಶೆಯನ್ನು ಹೇಗೆ ಕರೀತಾ ಇದ್ದಾರೆ ಅಂದ್ರೆ ಅವನು ಒಂಟಿತನವನ್ನು ನೋಡಿ ದೇವರು ಕರೆಯುತ್ತಾ ಇದ್ದಾನೆ. And God, the further he says, like if when you go down, he says, I will send you to Pharaoh in verse 10, that you may bring my people, the children of Israel, out of Egypt. ನಾವು 10ನೇ ವಾಕ್ಯದಲ್ಲೂ ಸಹ ನಾವು ನೋಡ್ತಾ ಇರ್ಬೇಕಾದ್ರೆ ಯೆಹೋವನು ಹೇಳುತ್ತಾ ಇದ್ದಾನೆ, ನೀನು ಫರೋಹ ಸನ್ನಿಧಾನದಲ್ಲಿ ಹೋಗಿ ಐಗುಪ್ತ ದೇಶದಿಂದ ನನ್ನ ಜನರನ್ನು ನೀನು ಬಿಡಿಸಿಕೊಂಡು ಬರಬೇಕು ಎಂಬುದಾಗಿ. He did not have the purpose in his life what he is supposed to do. ಮೋಶೆಯ ಜೀವಿತದಲ್ಲಿ ಅವನಿಗೆ ನನ್ನ ಜೀವಿತದ ಉದ್ದೇಶ ಏನು ಎಂಬುದಾಗಿ ಅವನಿಗೆ ಉದ್ದೇಶ ಇರಲಿಲ್ಲ. In his loneliness, he lost everything, all his purpose and gift and ministry. ಅವನ ಒಂಟಿತನದಲ್ಲಿ ಅವನ ಉದ್ದೇಶ ಇರುವುದು, ಅವನಿಗೆ ಇರುವಂತಹ ಸೇವೆ ಇರ್ಬೋದು, ಎಲ್ಲವನ್ನು ಕಳೆದುಕೊಂಡಿದ್ದಾನೆ. But God did not forget him. ಆದ್ರೆ ಯೆಹೋವನು ಅವನನ್ನು ಮರೆತಲಿಲ್ಲ. God came searching of him. ಆದ್ರೆ ಯೆಹೋವನು ಅವನ ಹುಡುಕಿ ಬಂದನು. And he says, I am going to send you. ಅಲ್ಲಿ ಯೆಹೋವನು ಹೇಳುತ್ತಾ ಇದ್ದಾನೆ, ನಾನು ನಿನ್ನನ್ನು ಕಳಿಸಿಕೊಳ್ಳುತ್ತೇನೆ. I am going to send you back to Egypt. ನಾನು ನಿನ್ನನ್ನು ಐಗುಪ್ತ ದೇಶದಲ್ಲಿ ಕರೆದುಕೊಂಡು ಹೋಗುತ್ತೇನೆ. I am going to send you back to your palace. ನೀನು ವಾಸವಾಗಿರುವಂತಹ ಅರಸನ ರಾಜ್ಯದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. Not to live there. ಅಲ್ಲಿ ನೀನು ವಾಸ ಮಾಡೋಕ್ಕೋಸ್ಕರವಾಗಿ ನಾನು ಕರೆದುಕೊಂಡು ಹೋಗ್ತಿಲ್ಲ. To bring my people out of Egypt. ಆದ್ರೆ ಅಲ್ಲಿಂದ ಐಗುಪ್ತ ದೇಶದಿಂದ ನೀನು ನನ್ನ ಜನರು ನೀನು ಅಲ್ಲಿ ಹೊರತರಬೇಕು. I am going to send you back to your palace. ನಾನು ನಿನ್ನ ಅರಸನ ಮನೆಗೆ ನಾನು ಕರೆದುಕೊಂಡು ಹೋಗುತ್ತೇನೆ. Not to give you back what you lost. ನಿನಗೆ ಏನೇನಿತ್ತು ಅದನ್ನೆಲ್ಲ ನಾನು ಕೊಡ್ತೇನೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. But to bring my people out of slavery. ಆದ್ರೆ ನನ್ನ ಐಗುಪ್ತ ದೇಶದಲ್ಲಿ ಅವರು ಗುಲಾಮತನದಿಂದ ನೀನು ನನ್ನ ಜನರನ್ನು ಕರೆದುಕೊಂಡು ಬರಬೇಕು. Moses probably in his all lifetime did not realize why he was growing up in the palace. ಮೋಶೆಗೂ ಸಹ ಊಹೆನು ಮಾಡಿಕೊಂಡಿಲ್ಲ, ಏನಕ್ಕೆ ನನ್ನ ಅರಸನ ಮನೆಯಲ್ಲಿ ನಾನು ವಾಸ ಮಾಡ್ತೇನೆ ಎಂಬುದಾಗಿ.
God had the purpose of keeping him in the palace. ಯಾಕಂದ್ರೆ ದೇವರಿಗೆ ಒಂದು ಉದ್ದೇಶ ಇತ್ತು, ಯಾಕಂದ್ರೆ ಆತನು ಆ ಅರಸನ ಮನೆಯಲ್ಲಿ ಇರಬೇಕೆಂಬ. He did not understand that purpose. ದೇವರು ಮಾಡುತ್ತಿರುವಂತಹ ಉದ್ದೇಶ ಮೋಶೆಗೆ ಗೊತ್ತಿರಲಿಲ್ಲ. That's why when God said, I'm going to send you back to Egypt to bring my people out of Egypt, ಅದಕ್ಕಾಗಿ ಯೆಹೋವನು ಯಾವಾಗ ಮೋಶೆಗೆ ಹೇಳಿದರೋ, ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ನೀನು ಹೊರತರಬೇಕೆಂದಾಗಿ, what Moses said to God, ಅಲ್ಲಿ ಮೋಶೆ ಏನ್ ಹೇಳ್ತಾನೆ, who I am that I should go to Pharaoh? ನಾನು ಯಾವ ಮನುಷ್ಯನು ನಾನು ಫರೋಹನ ಮಧ್ಯದಲ್ಲಿ ಹೋಗುವುದಕ್ಕೆ? How can I bring your people out of Egypt? ನಾನು ಇಸ್ರಾಯೇಲನ್ನು ಐಗುಪ್ತ ದೇಶದಿಂದ ಕರೆತರುವುದು ಹೇಗೆ? See, he didn't understand his purpose, why God kept him in Egypt. ಇಲ್ಲಿ ನಾವು ನೋಡುವುದಾದರೆ ಮೋಶೆಗೆ ಅವನ ಉದ್ದೇಶವೂ ಸಹ ಗೊತ್ತಿರಲಿಲ್ಲ, ಯಾಕೆ ದೇವರು ಅವನನ್ನು ಐಗುಪ್ತ ದೇಶದಲ್ಲಿ ಇಕ್ಕಿದರು ಎಂತಾಗಿ. When God says, I'm sending you to bring my people out of Egypt, ಯಾವಾಗ ಯೆಹೋವನು ನಾನು ನಿನ್ನನ್ನು ಐಗುಪ್ತ ದೇಶದಿಂದ ನನ್ನ ಜನರನ್ನು ಕರೆದುಕೊಂಡು ಬರಬೇಕೆಂಬುದಾಗಿ ಹೇಳಿದರು, Moses did not understand that. ಯೆಹೋವನು ಏಕೆ ಹೀಗೆ ಎನ್ನುತ್ತಾನೆ ಎಂಬುದಾಗಿ ಅವನಿಗೆ ಅರ್ಥ ಆಗಿಲ್ಲ. He is asking to God, how can I do this? ಅವನು ಯೆಹೋವನ ಹತ್ರ ಕೇಳುತ್ತಾ ಇದ್ದಾನೆ, ನಾನು ಫರೋಹನ ಸನ್ನಿಧ್ಯದಲ್ಲಿ ಹೇಗೆ ಹೋಗುವುದಕ್ಕೆ ಸಾಧ್ಯ? I don't know the Bible. ನನಗೆ ದೇವರ ವಾಕ್ಯ ಗೊತ್ತಿಲ್ಲ. You know, if you go further, it's so funny what he says, I cannot speak. ನಾವು ದೇವರ ವಾಕ್ಯವು ಸಹ ಮುಂದೆವಾಗಿ ನೋಡ್ತಾ ಇರ್ಬೇಕು. ಅಲ್ಲಿ ತುಂಬಾ ನಾವು ನೋಡಬಹುದು, ಮೋಶೆ ಹೇಳ್ತಾನೆ, ನನಗೆ ಮಾತಾಡುವುದಕ್ಕೆ ಗೊತ್ತಿಲ್ಲ. I don't know anything. I don't know how to talk to Pharaoh. ನನಗೆ ಏನು ಗೊತ್ತಿಲ್ಲ, ನನಗೆ ಫರೋಹನ ಮಧ್ಯದಲ್ಲಿ ಪ್ರಸನ್ನತದಲ್ಲಿ ಹೇಗೆ ಮಾತಾಡ್ಬೇಕಂತನೂ ನನ್ಗೆ ಗೊತ್ತಿಲ್ಲ. Isn't it so funny? ನಿಮ್ಗೆ ಇದು ಒಂಥರ ತಮಾಷೆ ಇರ್ಬೋದು ತಾನೆ? Because he's going back to his own house. ಯಾಕಂದ್ರೆ ಅವನ ಮನೆಗೆ ಅವನು ಹೋಗ್ತಾ ಇದ್ದಾನೆ. He's going to the palace where he grew up. ಅವನು ವಾಸ ಮಾಡುತ್ತಿರುವಂತಹ ಅರಮನೆಗೆ ಅವನು ಹೋಗ್ತಾ ಇದ್ದಾನೆ. He lived with the Pharaoh. ಅವನು ಫರೋಹನ ಸನ್ನಿಧಾನದಲ್ಲಿ ಇದ್ದಾನೋ. But now he's saying, I cannot talk to Pharaoh. ಆದ್ರೆ ಈಗ ದೇವರು ಕೇಳ್ತಾ ಇರ್ಬೇಕಾದ್ರೆ, ನಾನು ಫರೋಹನ ಹತ್ರ ಮಾತಾಡುವುದಕ್ಕೆ ನನ್ಗೆ ಬಾಯೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. I don't know Pharaoh. ನನ್ಗೆ ಫರೋಹನೇ ಗೊತ್ತಿಲ್ಲ. How can I talk to him? ನಾನು ಅವನ ಜೊತೆ ಹೇಗೆ ಮಾತಾಡಲಿ? You know, when you feel insecure, ನಮ್ಗೆ ಯಾವಾಗ ಈ ಅಸುರಕ್ಷಿತೆ ಎಂಬ ಜೀವಿತವನ್ನು ನಾವು ಅನುಭವಿಸುತ್ತಾ ಇರೋ, you will feel disqualified. ನಮಗೆ ಅರ್ಹತೆ ಇಲ್ಲ ಎಂಬ ಭಾವನೆ ಬರುತ್ತದೆ. You may know everything. ನಿಮಗೆ ಎಲ್ಲ ಗೊತ್ತಿರಬಹುದು. You may have strength to do. ನಿಮಗೆ ಬಲ ಇರಬಹುದು. You may have wisdom, knowledge. ಜ್ಞಾನ ಇರುವುದು, ತಿಳುವಳಿಕೆ ಇರಬಹುದು. You may have experience. ನಿಮಗೆ ತುಂಬಾ ಅನುಭವ ಇರಬಹುದು. You may have the resource. ನಿಮಗೆ ಬೇಕಾದ ಸಂಪತ್ತುಗಳು ನಿಮ್ಮಲ್ಲಿ ಇರಬಹುದು. But you will still feel you are unfit. ಆದ್ರೆ ಅದರ ಮಧ್ಯದಲ್ಲೂ ಸಹ ನೀವು ಅರ್ಹತೆರು ಎಂದಾಗಿ ನಿಮ್ಗೆ ಅನಿಸುತ್ತದೆ. You will feel I cannot do it. ನಿಮ್ಗೆ ಅನಿಸ್ತದೆ, ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. Why? ಯಾಕೆ? It's not that you don't know how to do it. ಯಾಕಂದ್ರೆ ಅದು ನಿಮ್ಗೆ ಗೊತ್ತಿಲ್ಲ ಎಂದಾಗಿ ನೀವು ಹೇಳುವುದಕ್ಕೆ ಸಾಧ್ಯವಿಲ್ಲ. But you are in insecurity. ಯಾಕಂದ್ರೆ ನೀವು ಅಸುರಕ್ಷತೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ. You don't understand the purpose of your life. ಯಾಕಂದ್ರೆ ನಿಮ್ಮ ಜೀವನದ ಉದ್ದೇಶ ನಿಮ್ಗೆ ಗೊತ್ತಾಗ್ತಿಲ್ಲ. That's why when there are so many opportunity, when people say, I cannot do this, I cannot do this, I cannot do this, I feel so upset sometimes with those people. Why cannot you do this? ಏನಾದ್ರೂ ಒಂದು ಆಪರ್ಚುನಿಟಿ ಕೊಟ್ಟು ನೀವು ಇದನ್ನ ಮಾಡ್ತೀರಾ ಅಂತ ಹೇಳುವಾಗ, ಅಥವಾ ಈ ಕೆಲಸವನ್ನ ಮಾಡಿ ಅಂತ ಹೇಳುವಾಗ, ಅನೇಕರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಗೊತ್ತಿಲ್ಲ, ನನಗೆ ಮಾಡಕ್ ಆಗಲ್ಲ ಅಂತ ಹೇಳುವಾಗ, what does it shows? It shows that you are still living in insecurity about yourself. ಭಾವನೆಯನ್ನು ನೀವು ತೋರಿಸಿದ್ರೆ ಅದು ಏನು ಹೇಳುತ್ತದೆ ಅಂದ್ರೆ, ನೀವು ಇನ್ನ ಅಸುರಕ್ಷಿತದಲ್ಲಿಯೇ ನೀವು ಜೀವಿಸ್ತಾ ಇದ್ದೀರಿ. You are not figured out the entire purpose of God in your life. ನೀವು ದೇವರು ಕೊಟ್ಟಿರುವಂತಹ ಉದ್ದೇಶವನ್ನು, ನೀವು ಪರಿಪೂರ್ಣತೆಯನ್ನು ನೀವು ಇನ್ನ ಅರ್ಥಕೊಳ್ಳಲಿಲ್ಲ. Moses does the same thing. ಹಾಗೆ ಮೋಶೆಯು ಸಹ ಮಾಡ್ತಾ ಇದ್ದಾನೆ. Moses grew up in the palace. ಮೋಶೆ ಅರಮನೆಯಲ್ಲಿ ಬೆಳೆದನು. But now he is telling, I cannot go back there. I don't know what it is there. ಈ ಸಂದರ್ಭದಲ್ಲಿ ದೇವರೇ, ನಾನು ಆ ಫರೋಹನ ಮಧ್ಯದಲ್ಲಿ ನಮ್ಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದಾಗಿ ಅವನು ದೂರ ಮಾಡ್ತಿದ್ದ. I cannot face Pharaoh. ನಾನು ಫರೋಹನ ಪ್ರಸನ್ನತೆಯನ್ನು ನಾನು ನೋಡುವುದಕ್ಕೂ ಸಹ I cannot talk to him. ಅವನ ಜೊತೆ ಮಾತಾಡುವುದಕ್ಕೆ ಇಷ್ಟವಿಲ್ಲ. Suddenly he feels unqualified for everything. ಎಲ್ಲದಕ್ಕೂ ಸಹ ಅವನು ನಾನು ಅರ್ಹತೆಯನಾಗಿದ್ದೇನೆ ಎಂಬುದಾಗಿ ದೇವರಿಗೆ ಹೇಳುತ್ತಾ ಇದ್ದಾನೆ. Suddenly he feels he cannot do anything apart from taking care of the sheep. ತಕ್ಷಣವೇ ಅವನು ಏನಂತ ಇದ್ದಾನೆ, ನಾನು ಬರೀ ಕುರಿ ಮಾತ್ರ ನಾನು ನೋಡೋದಕ್ಕೆ ಅರ್ಹತೆನಾಗಿದ್ದೇನೆ, ಬೇರೆ ಕೆಲಸ ಮಾಡುವುದಕ್ಕೆ ನಾನು ಯಾವ ಕೆಲಸಕ್ಕೂ ಅರ್ಹತೆನಿಲ್ಲ. Sometimes when you go away from God
and you feel lonely, you will feel disqualified, unqualified for everything. ನಾವು ಸಹ ನಮ್ಮ ಜೀವಿತದಲ್ಲೂ ಸಹ ನಾವು ದೇವರಿಂದ ದೂರ ಹೋಗ್ತಾ ಇರ್ಬೇಕಾದ್ರೆ, ದೂರ ಹೋಗಿದ ನಂತರ ಏನು ಊಹೆ ಮಾಡ್ತೇವೆ, ನನ್ನ ಕೈಲಿ ಆಗೋದಿಲ್ಲ, ನಾನು ಅರ್ಹತೆಯನ್ನಾಗಿದ್ದೇನೆ, ಯಾವ ಕೆಲಸನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. That's why often I tell people, come to church, be united, be connected with God's family, because here where you learn to be confident and believing. ಅದಕ್ಕಾಗಿ ನಾನು ಎಲ್ಲರಿಗೂ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ, ನೀವೆಲ್ಲರೂ ಸಭೆಗೆ ಬನ್ನಿ, ಇಂತಹ ಸಂಬಂಧ ಮತ್ತು ಸ್ನೇಹಿತರನ್ನು ನೀವು ಪರಿಚಯ ಮಾಡಿಕೊಳ್ಳಿರಿ ಎಂಬುದಾಗಿ ನಾನು ಎಲ್ಲರನ್ನೂ ಕಲಿತಾ ಇದ್ದೇನೆ. Because ಯಾಕಂದ್ರೆ you will grow in faith, ದೇವರ ನಂಬಿಕೆಯಲ್ಲಿ ನೀವು ಬೆಳೆಯುವುದು ಅಂತವರಾಗಿರ್ತೀರಾ. Here Moses gone away from God's presence and he is living lonely, and he lost his faith, he lost his ability, he lost what he can do for the Lord. ಇಲ್ಲಿಯೂ ಸಹ ಮೋಶೆಯು ಸಹ ದೇವರ ಪ್ರಸನ್ನತೆಯಿಂದ ದೂರ ಹೋಗಿದ ನಂತರ ಅವನು ಅರ್ಹತೆ ಇಲ್ಲ ಮತ್ತು ನನಗೆ ನನ್ನ ಕೈಯಿಂದ ಆಗೋದಿಲ್ಲ ಎಂಬ ಭಾವನೆಯಲ್ಲಿ ಅವನು ಇದ್ದಾನೆ. He almost forgot his call. ಅವನು ದೇವರ ಕರೆಯುವಿಕೆನೇ ಅವನು ಮರ್ತೋಗಿರುವಂತಹ ಸಂದರ್ಭ ಬರುತ್ತದೆ. Still when you read Numbers 21-3 verses, ನಾವು ಅರಣ್ಯಕಾಂಡ ನಾವು 20ನೇ ಅಧ್ಯಾಯ 1-3 1-3 ವಾಕ್ಯ ಓದ್ತಾ ಇರ್ಬೇಕಾದ್ರೆ, there was a problem after he was taken Israelites from Egypt. They came to a place called Meribah. ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯೇಲನ್ನೆಲ್ಲ ಐಗುಪ್ತ ದೇಶದಿಂದ ಹೊರತಂದು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ದೇವರು ಮೆರಿಬಾ ಎಂಬ ಜಾಗಕ್ಕೆ ಕರೆದುಕೊಂಡು ಬರುತ್ತಾನೆ. There again people are arguing with Moses, saying that why did you bring us out of Egypt? Because in Egypt we had all the food and all the fruit, water. Here we don't have even water to drink. ಅಲ್ಲಿ ಐಗುಪ್ತ ದೇಶದಲ್ಲಿ ನಿಮಗೆ ನೀರಿತ್ತು, ಹಣ್ಣು ಇತ್ತು, ಊಟ ಇತ್ತು, ಎಲ್ಲ ಇತ್ತು. ಅದೆಲ್ಲ ಬಿಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಅಲ್ಲಿ ಅವರುಗಳು ಮೋಸೆ ಜೊತೆ ಕೋಪದಲ್ಲಿ ಮಾತನಾಡುತ್ತಾರೆ. Here we see the people are so upset with Moses. ಇಲ್ಲಿ ನಾವು ನೋಡಬಹುದು ಇಸ್ರಾಯೇಲರು ಮೋಶೆಯ ಸಂಗಡ ಅವರು ತುಂಬಾ ದುಃಖದಲ್ಲಿದ್ದಾರೆ. We'll go to Exodus chapter 4. ವಿಮೋಚನೆ ಕಾಂಡ 4ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. And here verses 1-17. ನಾವು ಇಲ್ಲಿ 1-17 ವಾಕ್ಯ ನೋಡಿದ ಪ್ರಕಾರ, and again 4:1-17, when we look at God sending him back to Egypt, ದೇವರು ಇಲ್ಲಿ ಮೋಶೆಯನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗ್ತಿರ್ಬೇಕಾದ್ರೆ, and he says in verse 1 what Moses responds. See, ಇಲ್ಲಿ ವಿಮೋಚನೆ ಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡಬಹುದು, behold, they will not believe me or listen to my voice. They will say, the Lord did not appear to you. ಇಲ್ಲಿ ನಾವು ವಾಕ್ಯದಲ್ಲಿ ನೋಡಬಹುದು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದರು, ಯೆಹೋವನು ನಿನಗೆ ಕಾಣಿಸಿಕೊಂಡಿಲ್ಲವೆಂದು ಹೇಳಾರು ಎನ್ನಲು. What if they don't believe me? ಅವರು ನನ್ನ ನಂಬದೆ ಹೋದ್ರೆ ಏನಾಗುವುದು? This is his fear. ಇದೇ ಅವನ ಭಯವಾಗಿರುತ್ತದೆ. Moses thinks, now you are telling you go back to Pharaoh and bring people out of Egypt. ಇವಾಗ ನೀನ್ ಹೇಳ್ತಾ ಇದೀಯ, ನಾನು ಫರೋಹನ ಮಧ್ಯದಲ್ಲಿ ಹೋಗಿ ಇಸ್ರಾಯೇಲನ್ನು ಹೊರತರಬೇಕೆಂಬುದಾಗಿ. What if they don't believe me that I was called by you to bring them out of Egypt? ಅವರು ನನ್ನ ನಂಬದೆ ಹೋದ್ರೆ, ನೀನು ನನ್ನ ಕರೆದಿದ್ಯಾ ಅಂತ ಅವರು ನಂಬದೆ ಹೋದ್ರೆ ನಾನು ಏನ್ ಮಾಡಲಿ? You know, when you are insecure, you will even argue with God. ನಾವು ಅಸುರಕ್ಷಿತದಲ್ಲಿ ಇರ್ಬೇಕಾದ್ರೆ ದೇವರ ಜೊತೆನೇ ವಾದ ಮಾಡಿದ್ವಿ. Why did you do this to me? ದೇವರೇ, ನಾನು ಯಾಕೆ ಹೀಗೆ ಮಾಡಿದೆ? Why, all bad things happening to me? ಯಾಕೆ ನನಗೆ ಎಲ್ಲ ಕೆಟ್ಟದಾಗ್ತಿದೆ ನನ್ನ ಜೀವಿತದಲ್ಲಿ? You start, arguing with God when you are not confident about your faith. ನಿಮ್ಗೆ ಯಾವ ನಿಮ್ಮ ನಂಬಿಕೆ ಮೇಲೆ ದೃಢತೆ ಇಲ್ಲವೋ ಆವಾಗ ನೀವು ದೇವರ ಹತ್ರ ವಾದ ಮಾಡುವಂತ. In verse 10 he says, Moses said to the Lord, oh my Lord, I am not eloquent. ನಾವು 10ನೇ ವಾಕ್ಯದಲ್ಲಿ ಸಹ ನಾವು ನೋಡ್ಬೋದು, ಮೋಶೆ ಹೇಳುತ್ತಾನೆ, ದೇವರೇ, ನಾನು ವಾಕ್ಯ ಚತುರ್ಥವಿಲ್ಲದವನು. I cannot speak properly. ನನಗೆ ಮಾತಾಡುವುದಕ್ಕೆ ನನಗೆ ಆಗುವುದಿಲ್ಲ. I don't have the ability to speak properly. ನನಗೆ ಮಾತಾಡುವಂತ ವರ ನನ್ನ ಜೀವಿತದಲ್ಲಿ ಇಲ್ಲ. Doesn't he speak? ಅವನಿಗೆ ಮಾತಾಡುವುದಕ್ಕೆ ಗೊತ್ತಿರಲಿಲ್ವಾ? But he is arguing with God. You are sending me, I don't know how to talk. ಅರೆ, ದೇವರ ಹತ್ರ ಅವನು ವಾದ ಮಾಡ್ತಿದ್ದಾನೆ. ಏನಂದ್ರೆ, ದೇವರೇ, ನೀನ್ ನನ್ನ ಕರೆದುಕೊಂಡು ಹೋಗ್ತಾ ಇದೆಯಾ, ನನಗೆ ಮಾತಾಡುವುದಕ್ಕೆ ಗೊತ್ತಿಲ್ಲ. These are the excuse even today people give
to follow God's call. ಇದರ ಪ್ರಕಾರವೇ ನಾವು ಸಹ ಎಷ್ಟೊಂದು ಸತಿ ದೇವರಿಂದ ದೂರ ಹೋಗ್ಬೇಕು, ದೇವರ ಚಿತ್ತ ಮಾಡ್ಬೇಕು, ದೇವರ ಸೇವೆ ಮಾಡ್ಬೇಕಂತ ನಾವು ಹಿಂದೆ ಹೋಗುತ್ತಾ ಇದ್ದೇವೆ. And people, they don't want to follow, they don't want to do ministry because they think they cannot speak, they cannot talk to people. ತುಂಬಾ ಜನರು ಸಹ ಸೇವೆ ಮಾಡುವುದಕ್ಕೆ ಅವರು ಮುಂದೆ ಬರೋದಿಲ್ಲ. ಯಾಕಂದ್ರೆ ಕಾರಣ ಅವ್ರಿಗೆ ನನಗೆ ಮಾತಾಡೋದಕ್ಕೆ ಇದಿಲ್ಲ ಅದಿಲ್ಲ ಎಂದಾಗಿ ಅವರು ವಾದ ಮಾಡುವಂತವರಾಗಿದ್ದಾರೆ. It is not that you cannot speak. ಕಾರಣ ಏನಂದ್ರೆ ಅವ್ರಿಗೆ ಮಾತಾಡೋದಕ್ಕೆ ಗೊತ್ತಿಲ್ಲ ಅಂತಲ್ಲ, you are afraid of doing some things. ನಿಮಗೆ ಭಯ ಇದೆ, ನಾನು ಇದನ್ನ ಮಾಡಿದ್ರೆ ಏನಾಗುತ್ತದೆ ಅಂತ. Moses is going through so much of fear to go back to Egypt. ಅದಕ್ಕಾಗಿ ಐಗುಪ್ತ ದೇಶಕ್ಕೆ ಹೋಗ್ಬೇಕಂತ ತುಂಬಾ ಗಾಬರಿ ಆಗಿತ್ತಾ ಇದ್ದಾನೆ. And he doesn't want to go back. ಅದಕ್ಕಾಗಿ ಅವನಿಗೆ ಹೋಗುವುದಕ್ಕೆ ಇಷ್ಟವಿಲ್ಲ. He somehow wanted to stop God from sending him back to Egypt. ಈ ಸಂದರ್ಭವನ್ನು ಯೆಹೋವನಿಂದ ನಿಲ್ಲಿಸಬೇಕು ಎಂಬುದಾಗಿ ಈ ಕಾರಣವೆಲ್ಲ ಅವನು ದೇವರಿಗೆ ಹೇಳ್ತಾ ಇದ್ದಾನೆ. And he says, I'm not so perfect in speaking. ದೇವರೇ ನನಗೆ ಮಾತಾಡುವುದಕ್ಕೆ ನನಗೆ ವರ ಇಲ್ಲ ಸ್ವಾಮಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. And then in verse 13 he says again, ನಾವು 3ನೇ ವಾಕ್ಯದಲ್ಲೂ ಸಹ ದೇವರಿಗೆ ಹೇಳ್ತಾ ಇದ್ದಾನೆ, Oh Lord, please send someone else. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬರನ್ನು ನೇಮಿಸು. Please send someone else. ದೇವರೇ ನೀನು ಬೇರೆಯವರನ್ನ ನೀನು ನೇಮಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. When you are insecure, you will even start arguing with God and you will deny your call with God. ನೀವು ಅಸುರಕ್ಷಿತದಲ್ಲಿ ಇರಬೇಕಾದ್ರೆ ದೇವರ ಕರೆಯುವಿಕೆಯನ್ನು ನೀವೇನ್ ಮಾಡ್ತೀರಾ, ನಿಲ್ಲಿಸ್ತಾ ಇಲ್ಲ ದೇವರೇ ನನಗೆ ಇದು ಬೇಡ ಎಂಬುದಾಗಿ ನಿಮ್ಮ ಬಾಯಿನಲ್ಲಿ. How many of you have said to God, Lord, I cannot do this? ಎಷ್ಟೊಂದು ಜನ ಹೇಳಿದ್ದೀರಾ, ದೇವರೇ ನನ್ನ ಕೈಯಿಂದ ಈ ಕಾರ್ಯವನ್ನು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. When God said, I want you to do this, ಯಾವಾಗ ದೇವರು ನಿನ್ನಿಂದ ನಾನು ಈ ಕಾರ್ಯವನ್ನು ಮಾಡೋದಕ್ಕೆ ಇಷ್ಟ ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ, when God said, I want you to go to this place, ದೇವರು ಹೇಳ್ತಾ ಇರ್ಬೇಕಾದ್ರೆ ನೀನು ಈ ಜಾಗಕ್ಕೆ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. and when you said, I cannot, ನೀವು ಎಷ್ಟೊಂದು ಸತಿ ಸಹ ಹೇಳಿದ್ದೀರಲ್ಲ, ದೇವರೇ ನನ್ನ ಕೈಲಿ ಆಗೋದಿಲ್ಲ. when you said, I am not eloquent, ತುಂಬಾ ಸತಿ ನಾವು ಸಹ ಹೇಳಿದ್ದೇವೆ, ದೇವರೇ ನನಗೆ ಅರ್ಹತೆ ಇಲ್ಲ ಸ್ವಾಮಿ. when you said, Lord, I cannot speak properly, ದೇವರೇ ನನಗೆ ಮಾತಾಡುವುದಕ್ಕೆ ನನಗೆ ಬರೋದಿಲ್ಲ, I don't know the Bible, ನನಗೆ ದೇವರ ವಾಕ್ಯ ಗೊತ್ತಿಲ್ಲ, I don't know people, ನನಗೆ ಜನರು ಗೊತ್ತಿಲ್ಲ. this is shows that you are denying God's call over your life. ಇದು ಏನು ತೋರಿಸುತ್ತದೆ ಅಂದ್ರೆ ದೇವರ ಕರೆಯುವಿಕೆಯನ್ನು ನಾವು ನಿಲ್ಲಿಸ್ತಾ ಇದ್ದೇವೆ. And God doesn't look at your inability. ನಿಮ್ಮಿಂದ ಆಗದೇ ಇರುವ ವಿಷಯವನ್ನ, ನಿಮ್ಮ ಸಾಧ್ಯತೆ ಇಲ್ಲದೇ ಇರುವನ್ನ ದೇವರು ನೋಡ್ತಾ ಇಲ್ಲ. ದೇವರು ನಿಮ್ಮಿಂದ ಏನ್ ಮಾಡಬಹುದೋ ಅದನ್ನ ದೇವರು ನೋಡುವನಾಗಿದೆ. God looks at the possibility. He doesn't look at the impossibility in your life. ದೇವರು ನಿಮ್ಮಲ್ಲಿ ಆಗುವಂತ ಕಾರ್ಯವನ್ನು ನೋಡ್ತಾ ಇದ್ದಾನೆ ಬದಲು ದೇವರು ನಿಮ್ಮ ಕೈಯಲ್ಲಿ ಆಗದೆ ಇರುವ ಕಾರ್ಯವನ್ನು ನೋಡ್ತಾ ಇಲ್ಲ. There is another misconception. ನಾವು ಒಂದು ತಪ್ಪಾದ ಒಂದು ಅರ್ಥ ಮಾಡಿಕೊಳ್ಳೋದು ಏನಂದ್ರೆ, if someone says I don't want to do, you think they are so humble. ತುಂಬಾ ಸತಿ ತುಂಬಾ ಜನರು ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ, ಅವ್ರಿಗೆ ತುಂಬಾ ತಗ್ಗಿಸುವಿಕೆ ಇದೆ. When we say, brother you do this, sister you do this, no, I don't want to do, you give to this person. So have you seen such people? ಸಹೋದರಿಗೆ ಈ ಕಾರ್ಯವನ್ನು ನೀವು ಮಾಡಿ ಎಂಬುದಾಗಿ ಅಂದ್ರೆ ಅವ್ರು ಏನಂತಾರೆ, ಇಲ್ಲ ಕೈಯಿಂದ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಇನ್ನೊಬ್ರು ಮಾಡ್ಲಿ ಎಂಬುದಾಗಿ ಹೇಳ್ತಾರೆ. Let them do it. ಅವರು ಮಾಡಲಿ, I will help them. ನಾನು ಅವ್ರಿಗೆ ಸಹಾಯ ಮಾಡ್ತೇನೆ. Sounds like they are so humble people. ಅದು ನಾವು ಕೇಳಿಸ್ತಾ ಇರ್ಬೇಕಾದ್ರೆ ಅವ್ರು ತುಂಬಾ ತಗ್ಗುವಿಕೆಯ ಜೀವಿತವನ್ನು ತನ್ನನ್ನ ತಗ್ಗಿಸಿಕೊಂಡು ತನ್ನಗೆ ಬರುವ ಆಪರ್ಚುನಿಟಿಯನ್ನ ಇನ್ನೊಬ್ಬರಿಗೆ ಕೊಡ್ತಿದ್ದಾರೆ ಎಂಬ ಒಂದು ಅನಿಸ್ಕೋಬಹುದು. ಬಟ್ ದಟ್ ಇಸ್ ನಾಟ್ ದ ಹ್ಯೂಮಿಲಿಟಿ. ಅರೆ ಅದು ತಗ್ಗಿಸುವಿಕೆ ಅಲ್ಲ, ಇಟ್ ಕ್ಯಾನ್ ಆಕ್ಚುಲಿ ಬಿ ಅನ್ಬಿಲೀಫ್. ಅರೆ ಅದು ದೇವರ ಅಪನಂಬಿಕೆಯನ್ನು ತೋರಿಸುತ್ತದೆ. ದಟ್ ಕ್ಯಾನ್ ಬಿ ಅನ್ಬಿಲೀಫ್, ದಟ್ ಯು ಆರ್ ನಾಟ್ ಬಿಲೀವಿಂಗ್ ದಟ್ ಗಾಡ್ ಇಸ್ ಕಾಲಿಂಗ್ ಯು ಟು ಡೂ what you can do. ದೇವರು ಈ ಕಾರ್ಯವನ್ನು ನಿಮ್ಮ ಕೈಯಿಂದ ಆಗುತ್ತದೆ ಎಂಬ ನಂಬಿಕೆ ನಿಮ್ಮ ಜೀವಿತದಲ್ಲಿ ತೋರಬಹುದಿಲ್ಲ, ಅಪನಂಬಿಕೆಯನ್ನು ತೋರಿಸ್ತಾ ಇದ್ದೀರಾ. Later on, God somehow sends him to bring out his people out of Egypt. ದೇವರು ಇದಾದ ನಂತರವೂ ಸಹ ದೇವರು ಐಗುಪ್ತ ದೇಶದಿಂದ ಮೋಶೆಯನ್ನು
ಉಪಯೋಗಿಸಿ ಅವನ್ನೆಲ್ಲ ಕರೆದುಕೊಂಡು ಬರ್ತಾನೆ. And he provides whatever support he needed. ಅವನಿಗೆ ಬೇಕಾಗಿರುವಂತಹ ಅವಶ್ಯಕತೆ ಅಗತ್ಯ ಎಲ್ಲ ದೇವರು He ಪೂರೈಸುವಂತವನಾಗಿದ್ದಾನೆ. sends his brother Aaron with him. ಅನ್ನ ಆಗಿರುವಂತಹ ಆರೋನನ್ನು ಸಹ ದೇವರು ಅವನ ಜೊತೆ ಕರೆದುಕೊಂಡು ಹೋಗ್ತಾರೆ. And together they go and bring people out of Egypt. ಅವರಿಬ್ರು ಜೊತೆ ಹೋಗಿ ಐಗುಪ್ತ ದೇಶದಿಂದ ಅವರು ಹೊರತರ್ತಾರೆ ಇಸ್ರಾಯೇಲರನ್ನು. And later on, the final thing what happens in Moses' life was, now when he is in Moreh, ಕೊನೆ ಕಾರ್ಯ ಮೋಶೆ ಜೀವಿತದಲ್ಲಿ ನೋಡಬಹುದು. ಅವನು ಯಾವಾಗ ಮೋರೆ ಎಂಬ ಜಾಗದಲ್ಲಿ ಇರ್ತಾನೋ, and the people started to crumble because they don't have enough food in the wilderness. ಇಲ್ಲಿ ಮೋಶೆ ವಿರೋಧವಾಗಿ ಅವ್ರಿಗೆ ಸಿಟ್ಟು ಬಂದು ಅವ್ರು ಏನಾಗುತ್ತಾರೆ, ನಮ್ಗೆ ಊಟ ಇಲ್ಲ, ಅಗತ್ಯ ಇಲ್ಲ ಎಂಬುದಾಗಿ ಅವ್ರ ಮೇಲೆ ಸಿಟ್ಟು ಬರುತ್ತದೆ. And when they were complaining against Moses and his brother Aaron, that why did you bring us here? There is no food, there is no even water here. ಮೋಶೆ ಮತ್ತು ಆರೋನನ ವಿರೋಧವಾಗಿ ಅವ್ರು ಏನ್ ಮಾತಾಡ್ತಾರೆ, ನೀವೇನಕ್ಕೆ ನಮ್ಮನ್ನ ಇಲ್ಲಿ ಕರೆದುಕೊಂಡು ಬಂದಿದ್ದೀರಾ, ಇಲ್ಲಿ ನಮಗೆ ಊಟ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ. When then Moses and Aaron goes to God and prays, Lord, what should we do now? ಇಲ್ಲಿ ಯಾವಾಗ ಮೋಶೆ ಮತ್ತು ಆರೋನನು ದೇವರ ಪ್ರಸನ್ನತೆಯಲ್ಲಿ ಹೋಗಿ ಯೆಹೋವನೇ ನಾವು ಏನು ಮಾಡಬೇಕೆಂಬುದಾಗಿ ಕೇಳ್ತಾ ಇರ್ಬೇಕಾದ್ರೆ, then the Lord says, you do one thing, take people, all of them, to the rock, and you talk to the rock, and the rock will give water to all of you. ದೇವರು ಅವರ ಮಧ್ಯದಲ್ಲಿ ಹೇಳುತ್ತಾನೆ ಏನಂದ್ರೆ, ನೀವು ಈ ಎಲ್ಲ ಜನರನ್ನು ಒಂದು ಕಲ್ಲು ಬಂಡೆ ಮಧ್ಯದಲ್ಲಿ ನೀವು ಕರೆದುಕೊಂಡು ಹೋಗಿ, ಹತ್ತಿರ ಕರೆದುಕೊಂಡು ಹೋಗಿ, ಅಲ್ಲಿ ನೀವು ನೀರು ಬನ್ನಿ ಎಂಬುದಾಗಿ ನೀವು ಹೇಳಬೇಕು ಎಂಬುದಾಗಿ ಮೋಶೆಗೆ ದೇವರು ಆಜ್ಞೆ ಕೊಡ್ತಾರೆ. Then Moses, what he does, he brings all people together and he says, come, I am going to give you water. The Lord promised he will provide water. ಅದಕ್ಕಾಗಿ ಮೋಶೆ ಏನ್ ಮಾಡ್ತಾನೆ, ಎಲ್ಲ ಜನರನ್ನು ನೀವೆಲ್ಲರೂ ಬನ್ನಿ, ಈ ಬಂಡೆಯಿಂದ ದೇವರು ನೀರನ್ನು ಒದಗಿಸಿಕೊಡುವಂತವನಾಗಿದ್ದಾನೆ. And when he brought them near to the rock, ಮೋಶೆ ಯಾವಾಗ ಆ ಜನರನ್ನು ಬಂಡೆಯ ಹತ್ತಿರ ಕರೆದುಕೊಂಡು ಬರ್ತಾನೋ, what did he do? Anybody knows the story? ಅಲ್ಲಿ ಏನಾಗುತ್ತದೆ ಎಂಬ ಕಥೆ ಯಾರಿಗಾದ್ರೂ ಗೊತ್ತೀರಾ? ಅವನು ಏನ್ ಮಾಡ್ತಾನೆ ಎಂಬುದಾಗಿ, Instead of talking to the rock, what he did? He hit the rock. ನೋಡಿ, ದೇವರು ಹೇಳಿದ್ರು, ಈ ಕಲ್ಲಿನ ನೋಡಿ ನೀನು ಮಾತಾಡು, ನೀರು ಬಾ ಅಂತ ಹೇಳಿ, ನೀರು ಬರ್ತದೆ ಅಂತ ಹೇಳಿ ದೇವರು ಹೇಳಿದ್ರು. ಆದ್ರೆ ಇವನ್ ಏನ್ ಮಾಡ್ದ, ತನ್ನ ಕೋಲು ತಗೊಂಡು ಕಲ್ಲಿನ ಏನ್ ಮಾಡ್ದ, ಹೊಡೆದ. 2 ಸಾರಿ ನೀರು ಬಾ ಅಂತ ಹೇಳಿ ಹೊಡೆದ. there's a beautiful lessons here. ಇಲ್ಲಿ ನಾವು ಎಷ್ಟು ಸುಂದರವಾಗಿರುವಂತಹ ಪಾಠವನ್ನು ಕಲಿಯಬಹುದು. Even after he has seen lot of miracle that Lord is doing in the wilderness, ದೇವರು ಅರಣ್ಯದಲ್ಲೂ ಸಹ ದೇವರು ಎಷ್ಟೊಂದು ಅದ್ಭುತ ಕಾರ್ಯವನ್ನು ಮಾಡಿದ ನಂತರವೂ ಸಹ, when Moses kneeled down and prayed, God broke the sea and he made way for them. ಮೋಶೆಯು ಸಹ ಮೊಣಕಾಲೂರಿ ಅವನು ಪ್ರಾರ್ಥನೆ ಮಾಡ್ತಿರ್ಬೇಕಾದ ಸಂದರ್ಭದಲ್ಲೂ ಸಹ ಏನಾಗುತ್ತದೆ, ಅಲ್ಲಿ ನೀರು ಸಮುದ್ರವು ಸಹ 2 ಭಾಗವಾಗುವುದು ನಾವು ನೋಡಬಹುದು. God provided many times manna and food and lot of their provisions on the way. ದೇವರು ಅವರಿಗೆ ಬೇಕಾಗಿರುವಂತಹ ಅಗತ್ಯವೆಲ್ಲ ಪೂರೈಸಲು ಸಹ, ಅವರಿಗೆ ಬೇಕಾಗಿರುವಂತಹ ಮನ್ನ ಇರ್ಬೋದು, ಎಲ್ಲವೂ ಸಹ ಕೊಟ್ಟಿದ್ದರೂ ಸಹ, he has become a great leader for all of them. ದೇವರು ಅವನನ್ನು ದೊಡ್ಡ ನಾಯಕನಾಗಿ ದೇವರು ಅವನ ರೂಪಿಸಿದರು. But suddenly now he is feeling pressure. ಆದ್ರೆ ಈ ಸಂದರ್ಭದಲ್ಲಿ ಅವನಿಗೆ ಒತ್ತಡವಾಗ್ತಿದೆ. A great leader, even a great leader can feel pressure. ಯಾವುದೇ ದೊಡ್ಡ ನಾಯಕರು ಸಹ ಅವನು ಸಹ ಒತ್ತಡ ಎಂಬ ಸಂದರ್ಭ ಬರುತ್ತದೆ. Are you agreeing with that? ಇದೆಲ್ಲರೂ ಒಪ್ತೀರಾ? Do you agree? ಎಲ್ಲರೂ ಒಪ್ತೀರಾ? A great leader can feel pressure. ದೊಡ್ಡ ನಾಯಕರಿಗೂ ಸಹ ಒತ್ತಡ ಬರುವ ಸಂದರ್ಭವಿದೆ. When they feel pressure, ಅವ್ರಿಗೆ ಯಾವಾಗ ಒತ್ತಡ ಬರುತ್ತದೋ, there is a chance that they can fall. ಆ ಸಂದರ್ಭದಲ್ಲಿ ಏನಾಗುತ್ತದೆ, ಅವರು ಬೀಳುವಂತಹ ಸಂದರ್ಭ ಬರುತ್ತದೆ. A stress that can make you fall. ಒತ್ತಡವು ನಮ್ಮನ್ನ ಬೀಳುವಾಗೆ ಮಾಡುತ್ತದೆ. That's what happened to Moses. ಹೀಗೆ ಮೋಶೆಗೂ ಸಹ ಆಯಿತು. His tiredness, ಅವನಿಗೆ ಎಷ್ಟೇ ಆಸಂಕ ಇದ್ರೂ ಸಹ, is angry, ಅವನಿಗೆ ಎಷ್ಟೇ ಸಿಟ್ಟಿದ್ರು ಸಹ, with his angry and tired, ಆತನು ತುಂಬಾ ಆಯಾಸವಾಗಿ ಆತನ ಕೋಪದಲ್ಲಿ ಇದ್ದದರಿಂದ ಅವನೇನ್ ಮಾಡ್ದ, ದೇವರಿಗೆ ವಿರೋಧವಾಗಿ ಹೋದ. He did what God did not tell him to do.
ದೇವರು ಅವನಿಗೆ ಏನ್ ಮಾಡ್ಬೇಕು ಎಂಬುದಾಗಿ ಹೇಳಿದ್ರು ಅದರ ವಿರೋಧವಾಗಿ ಅವನು ಮಾಡಿದ್ದಾನೆ. Because he was tired. ಯಾಕಂದ್ರೆ ಅವನಿಗೆ ತುಂಬಾ ಆಯಾಸವಾಗಿತ್ತು. Because he was angry with the people. ಅವನು ಮನುಷ್ಯರ ಮಧ್ಯದಲ್ಲಿ ಅವನಿಗೆ ಸಿಟ್ಟಿತ್ತು. He lost his coolness. ಅವನಿಗೆ ಇರುವಂತಹ ತಾಳ್ಮೆಯನ್ನು ಕಳೆದುಕೊಂಡನು. Therefore he went against God. ಅದಕ್ಕಾಗಿ ಅವನು ದೇವರ ವಿರೋಧವಾಗಿ ಹೋಗ್ತಾನೆ. Even a big pastor can fall ಯಾವುದೇ ದೊಡ್ಡ ನಾಯಕ ಪಾಸ್ಟ್ ಇದ್ರೂ ಸಹ ಅವರು ಸಹ ಬೀಳುವಂತವರಾಗಿರ್ತಾರೆ. when they go through stress. ಅವರಿಗೆ ಎಷ್ಟೇ ಚಿಂತೆ ಇದ್ರೂ ಸಹ ಅಂತ ಸಂದರ್ಭದಲ್ಲಿ ಬೀಳುವಂತ. And we see a lot of pastors are falling. ಎಷ್ಟೊಂದು ನಾವು ಪಾಸ್ಟರ್ನ ನೋಡುವುದು, ದೊಡ್ಡ ನಾಯಕರನ್ನ ನೋಡುವುದು, ಅವರು ಸಹ ಬೀಳುವಂತವರಾಗಿದ್ದಾರೆ. Because we think that once they become a great leader, great pastor, they have no imperfection. ನಾವು ಎಷ್ಟೊಂದು ಸತಿ ಯೋಚನೆ ಮಾಡ್ತೇವೆ, ಅವರೆಲ್ಲ ದೊಡ್ಡ ನಾಯಕರಾಗಿರ್ಬೇಕಾದ್ರೆ ಅವ್ರಿಗೆ ಯಾವ್ದ ಕೊರತೆ ಇರುವುದಿಲ್ಲ, ಅವ್ರು ದೊಡ್ಡ ನಾಯಕರಾಗಿ ಇರ್ತಾರೆ, But ಕೊರತೆನೇ ಇರುವುದಿಲ್ಲ. Bible teaches us they can even fall. ಆದ್ರೆ ದೇವರ ವಾಕ್ಯ ಹೇಳ್ತದೆ ಅವು ಅಂತ ದೊಡ್ಡ ನಾಯಕರು ಸಹ ಬೀಳುವಂತವರಾಗಿದ್ದಾರೆ. We see today lot of pastors, they have fallen from their ministry because they don't know how to handle their stress. ನಾವು ಸಹ ಎಷ್ಟೊಂದು ಪಾಸ್ಟರ್ನ ನೋಡುವುದು, ಅವರ ಸೇವೆಯಿಂದ ಅವರು ಬಿಡುವಂತವರಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಸ್ಟ್ರೆಸ್ ಅನ್ನು ಅವರು ಹ್ಯಾಂಡಲ್ ಮಾಡಕ್ಕೆ ಗೊತ್ತಿಲ್ಲ. And stress can make you ineffective and can make you lose your call. ಒತ್ತಡಗಳು ನಿಮ್ಮನ್ನ ದೇವರ ಚಿತ್ತದಿಂದ ದೂರ ಮಾಡುತ್ತದೆ. ಒತ್ತಡಗಳು ದೇವರ ಸೇವೆಯನ್ನು ಮಾಡುವುದರಿಂದ ನಿಮ್ಮನ್ನ ದೂರ ಮಾಡುತ್ತದೆ. That's what happened to Moses. ಹೀಗೆ ನಾವು ಮೋಶೆಯ ಜೀವಿತದಲ್ಲೂ ನೋಡಬಹುದು. And even after listening to God, ಅವನು ದೇವರ ಸ್ವರವನ್ನು ಕೇಳಿದರೂ ಸಹ but his stress took over call. ಅವನಿಗೆ ಆ ಚಿಂತೆ, ಆ ಒತ್ತಡವು ಏನಾಗುತ್ತದೆ, ಅವನ ಕರುವಿಕೆಯಿಂದ ದೊಡ್ಡದಾಗಿರ್ತದೆ. But beautifully what Bible teaches us in Numbers 12, ಅದೇ ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಸುಂದರವಾಗಿ ಬರೆದಿದೆ. 12:3, 12ನೇ ಅಧ್ಯಾಯ 3ನೇ ವಾಕ್ಯ. still God calls him, he is the most humblest person in among all others. ದೇವರು ಇಲ್ಲಿ ಒಂದು ವಾಕ್ಯ ಹೇಳ್ತಾ ಇದ್ದಾರೆ, ಏನಂದ್ರೆ ಅವನು ತುಂಬಾ ತಾಳ್ಮೆ ಇರುವಂತಹ ಮನುಷ್ಯನಾಗಿದ್ದಾನೆ. He is the most humble person. ಅವನು ತುಂಬಾ ತಾಳ್ಮೆ ಆಗಿರುವಂತಹ ಮನುಷ್ಯನಾಗಿದ್ದಾನೆ. God did not reject him because he had insecurity. ಆ ದೇವರು ಅವನಿಗೆ ಅಸುರಕ್ಷತೆ ಎಂದಾಗಿ ಅವನ ತಳ್ಳಿ ಬಿಡಲಿಲ್ಲ. God did not reject him because he was arguing with God. ಅವನು ದೇವರ ಹತ್ರ ಅವನು ದೂರ ಮಾಡ್ತಿದ್ದಾನೆ ಎಂದಾಗಿ ದೇವರು ಅವನ ದೂರ ತಳ್ಳಲಿಲ್ಲ. He did not reject him because he had a lot of stress and he went against God. ಅವನಿಗೆ ತುಂಬಾ ಒತ್ತಡ ಇದೆ ಎಂದಾಗಿ ಅವನು ದೇವರ ಪ್ರಸನ್ನದಿಂದ ದೂರ ಹೋಗ್ತಿದ್ದಾನೆ ಎಂದಾಗಿ ದೇವರು ಅವನ ತಳ್ಳಲಿಲ್ಲ. God used him powerfully to bring these people out of Egypt to the promised land. ಆದರೆ ದೇವರು ಇಂಥ ಮನುಷ್ಯ ಮೋಶೆಯನ್ನು ಅವನು ಐಗುಪ್ತ ದೇಶದಿಂದ ಹೊರತಂದರು. God made him a great leader. ದೇವರು ಅವನನ್ನು ದೊಡ್ಡ ನಾಯಕನಾಗಿ ಮಾಡಿದರು. And he is one of our great model. ಅವನು ಏನಾಗ್ತಿದ್ದಾನೆ, ನಮಗೆ ಒಳ್ಳೆಯ ಮಾದರಿ ಆಗಿದ್ದಾನೆ. If you are going through insecurities, ನೀವು ಸಹ ಯಾವುದೇ ಅಸುರಕ್ಷಿತದಲ್ಲಿ ನಡೀತಾ are ಇರ್ಬೋದು. you going through unbelief, ನೀವು ಯಾವ್ದಾದ್ರು ನಂಬಿಕೆ ಇಲ್ಲದೆ ಎಂಬ ಭಾವನೆದಲ್ಲಿ ಹೋಗ್ತಿದ್ದೀರಾ, you have a lot of question with God, ನಿಮ್ಗೆ ತುಂಬಾ ಪ್ರಶ್ನೆ ಇದೆ ದೇವರ ಮಧ್ಯದಲ್ಲಿ, why God is not doing these things to me, ಯಾಕೆ ದೇವರು ನನ್ನ ಜೀವಿತದಲ್ಲಿ ಇದನ್ನ ಮಾಡ್ತಾ ಇಲ್ಲ, and you are upset with God, ನೀವು ಅದರಿಂದ ತುಂಬಾ ದುಃಖದಲ್ಲಿ ಇದ್ದೀರಾ, or right now are you going through a lot of stress? ಈ ಸಂದರ್ಭದಲ್ಲಿ ನೀವು ಯಾವ್ದಾದ್ರು ಒತ್ತಡದಲ್ಲಿ ನೀವು ಇದ್ದೀರಾ, God says ದೇವರು ಹೇಳ್ತಾ ಇದ್ದಾನೆ, you are not alone. ನೀನು ಒಬ್ಬನೇ ಇಲ್ಲ. Even Moses went through it. ಮೋಶೆಯು ಸಹ ಈ ಪ್ರಕಾರವೇ ಹೋದನು. And I used Moses ನಾನು ಮೋಶೆಯನ್ನು ಉಪಯೋಗಿಸಿದ್ದೇನೆ, despite of all his weakness. ಅವನಿಗೆ ಎಷ್ಟೇ ಕೊರತೆ ಇದ್ರೂ ಸಹ ನಾನು ಉಪಯೋಗಿಸಿದ್ದೇನೆ. I can use you also. ನಾನು ನಿನ್ನೂ ಸಹ ಉಪಯೋಗಿಸಬಹುದು. I can make your life change. ನಾನು ನಿನ್ನ ಜೀವಿತವನ್ನು ಮಾರ್ಪಡಿಸಬಹುದು. I can make you blessing to many people. ನಾನು ಪ್ರತಿಯೊಂದೊಂದು ಮನುಷ್ಯರ ಜನರಿಗೆ ನಿನ್ನ ಆಶೀರ್ವಾದಕರವಾಗಿ ಇಕ್ಕುವಂತವನಾಗಿದ್ದೇನೆ. I can make your life an example to many others. ನಾನು ನಿನ್ನ ಜೀವಿತವನ್ನು ನಾನು ಮಾದರಿಯಾಗಿ ಇಕ್ಕುವಂತವನಾಗಿದ್ದೇನೆ. God calls us today. ದೇವರು ಇವತ್ತು ನಿಮ್ಮನ್ನ ಎಲ್ಲರನ್ನು ಕರೆಯುವ, Just like Moses, he calling us. ಹೇಗೆ ಮೋಶೆಯನ್ನು ದೇವರು ಕರೆದಾತನಾಗಿದ್ದಾನೋ, He calls us today ದೇವರು ನಮ್ಮನ್ನು ಈ ಸಮಯದಲ್ಲಿ ಕರೆಯುವಂತವನಾಗಿದ್ದಾನೆ. to send you, ನಿಮ್ಮನ್ನು ಆತನು ಕರೆದು ನಿಮ್ಮನ್ನು ಹೋಗಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. to make you leader, ನಿಮ್ಮನ್ನು ಒಳ್ಳೆ ದೊಡ್ಡ ನಾಯಕನಾಗಿ ಮಾಡುವಂತವನಾಗಿದ್ದಾನೆ. to make you blessing to others. ನೀವು ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿ ಇರಬೇಕೆಂಬುದಾಗಿ No matter what is your situation, ನಿಮ್ಮ ಕಷ್ಟ ಸಂದರ್ಭ ಏನೇ ಆಗಿರಬಹುದು, God is calling you. ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. God, and finally, God doesn't need your confidence, He needs your surrender.
ದೇವರಿಗೆ ನಿಮ್ಮ ಬಲ, ನಿಮ್ಮ ಶಕ್ತಿ ಬೇಕಾಗಿಲ್ಲ. ದೇವರಿಗೆ ನಿಮ್ಮ ಒಪ್ಪಿಸುವಿಕೆ ದೇವರಿಗೆ ಬೇಕಾಗಿದೆ. You don't need your strength. He doesn't need your strength. ದೇವರಿಗೆ ನಿಮ್ಮ ಶಕ್ತಿ ಬೇಕಾಗಲಿಲ್ಲ. He wants your surrender. ದೇವರಿಗೆ ನಿಮ್ಮ ಒಪ್ಪಿಸುವಿಕೆ ಬೇಕಾಗಿದೆ. That's fine if you don't have strength. ನಿಮ್ಗೆ ಶಕ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ. That's fine if you don't have knowledge. ನಿಮ್ಗೆ ಬುದ್ಧಿ ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ. That's fine if you don't have the ability. ನಿಮ್ಗೆ ಬೇಕಾಗಿರುವಂತ ಅಗತ್ಯ ಇರುವುದಿಲ್ಲ. But God says, will you able to surrender? ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಇವತ್ತು ನೀನು ನನಗೆ ಒಪ್ಪಿಸಿಕೊಡ್ತೀಯಾ? If you surrender, ನೀವು ಯಾವಾಗ ದೇವರಿಗೆ ಒಪ್ಪಿಸಿಕೊಡ್ತೀರೋ, I can use you. ನಾನು ನಿನ್ನನ್ನು ಉಪಯೋಗಿಸುತ್ತೇನೆ. We can actually, this is a time we can surrender ourselves to God's call. ಈ ಸಂದರ್ಭದಲ್ಲಿ ನಮ್ಮ ಜೀವಿತವನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. And we say to God, Lord, I want to surrender my life and I want to do what you want me to do. ದೇವರೇ, ಈ ಸಮಯದಲ್ಲಿ ಸ್ವಾಮಿ ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ಬೇಕು ಸ್ವಾಮಿ. ಯಾಕಂದ್ರೆ ನಿನ್ನ ಕರುವಿಗೆ ನನ್ನ ಜೀವಿತದಲ್ಲಿ ಮಾಡು ಸ್ವಾಮಿ, ತೋರಿಸು ಸ್ವಾಮಿ.